ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇದು ಪ್ರೀ ರೆಕಾರ್ಡೆಡ್ ವಿಡಿಯೋ. ಪಾಕಿಸ್ತಾನ ಹಾಗೂ ಶ್ರೀಲಂಕಾ ನಡುವಿನ ಮ್ಯಾಚ್ ಮುಂಚೆಗೆ, ಅದರ ರಿಸಲ್ಟ್ ಗೊತ್ತಾಗುವ ಮುಂಚೆ ನಾನು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸಿನ ಸೂಪರ್ 8 ಹಂತದ ಕೊನೆಯ ಪಂದ್ಯದ ಪ್ರಿವ್ಯೂ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ನನಗೆ ಅದರ ರಿಸಲ್ಟ್ ಗೊತ್ತಿಲ್ಲ. ಸೊ ನಾನು ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ಪಾಕಿಸ್ತಾನಿ ಚಾನೆಲ್ದು. ಅದರಲ್ಲಿ ಮೊಹಮ್ಮದ್ ಅಮೀರ್ ಅವರು ಹೇಳ್ತಾರೆ, ಇಟ್ ಈಸ್ ಅ ಡೂ ಆ್ಯಂಡ್ ಡೈ ಸಿಚುವೇಶನ್ ಫಾರ್ ಪಾಕಿಸ್ತಾನ್ ಅಂತ. ವಾವ್, ಮಾಡು ಇಲ್ಲವೇ ಮಡಿ ಅಲ್ಲ, ಮಾಡು ಹಾಗೂ ಮಡಿ. ಸೊ ಅವರೇ ಹೇಳಿದ್ದಾರೆ ಡೂ ಆ್ಯಂಡ್ ಡೈ ಅಂತ. ಪಾಕಿಸ್ತಾನ ಅದರ ಸ್ಥಿತಿ ಹಾಗೆ ಆಗ್ತದೆ. ಬಟ್ ನಮಗೆ ಇಟ್ ಈಸ್ ಅ ಡೂ ಆರ್ ಡೈ ಸಿಚುವೇಶನ್. ವೆಸ್ಟ್ ಇಂಡೀಸ್ ಮೇಲೆ ವಿನ್ ಆದರೆ ಸೆಮಿಫೈನಲ್ಗೆ, ವೆಸ್ಟ್ ಇಂಡೀಸ್ ಎದುರು ಔಟ್ ಆದರೆ ಮನೆಗೆ. ಎಲ್ಲ ನಾವು ಮನೆಯಲ್ಲೇ ಆಡ್ತಾ ಇರೋದಲ್ವೊಬ್ಬರು. ಈ ಥರ ಕ್ವಶನ್ ಎಲ್ಲ ಕೇಳಬಾರ್ದು. ಸೊ ಸೋಲದಿರಲಿ. ಸೊ ಸೂಪರ್ 8 ಹಂತದ ಕೊನೆಯ ಪಂದ್ಯ, ಎಲ್ಲರೂ ಭಯಂಕರ ನಿರೀಕ್ಷೆ ಇಟ್ಕೊಂಡು ನೋಡ್ತಾ ಇರ್ತಾರೆ, ಎಂತ ಆಗ್ತದೆ ಎಂತ ಆಗ್ತದೆ ಅಂತ. ಭಾರತ ಸೆಕೆಂಡ್ ತಂಡವಾಗಿ ಹೊರಹೊಮ್ತಾರೆ ಅಂತವೇ ನಾವೆಲ್ಲರೂ ಅಂದ್ಕೊಳ್ತಾ ಇರೋದು. ಯಾಕಂತಂದ್ರೆ ಒಂದು ಮ್ಯಾಚ್ ಸೋತಿದ್ದೇವೆ, ಹೌದು ಮಾರ್ರೆ, ಏನು ಸೌತ್ ಆಫ್ರಿಕಾ ವಿರುದ್ಧ ಸೋತಿದ್ದೇವೆ ನಾವು. ಬಟ್ ಹಾಗನ್ನ ಮಾತ್ರಕ್ಕೆ ನಮ್ಮ ಟೀಮನ್ನು ಕಂಡಾಪಟ್ಟೆ ಒಂದು ಕೆಳಮಟ್ಟದಲ್ಲಿ ನೋಡಬೇಕಾದಂಥ ಅಗತ್ಯ ಇಲ್ಲ. ಈ ಒಂದು ಟೂರ್ನಮೆಂಟಲ್ಲಿ ನಾವು ನಿರೀಕ್ಷಿಸಿದಂತಹ ಜಯ ಇನ್ನೂ ಕೂಡ ಬರಲಿಲ್ಲ. ಒಂಥರ ಉಡಾಫೆ. ನಾನು ಹೇಳಿದ್ನಲ್ಲ, ಜಿಂಬಾಬ್ವೆ ವಿರುದ್ಧದ ಒಂದು ಇದರಲ್ಲಿ ಅವರು ಸೆಕೆಂಡ್ ಬ್ಯಾಟಿಂಗ್ ಮಾಡುವಾಗ, ಚೇಸ್ ಮಾಡ್ತಾ ಇರುವಾಗ ನಮ್ಮ ಬೌಲಿಂಗ್ ಬಗ್ಗೆ ನಮಗೆ ಒಂಥರ ಸ್ವಲ್ಪ ಅಸಮಾಧಾನ ಬಂತು ವೀಕ್ಷಕರಿಗೆ. ಯಾಕೆ ಇವರು ಒಂಥರ ಲೆಥಾರ್ಜಿಕ್ ಆಗಿ ಬೌಲಿಂಗ್ ಮಾಡ್ತಾ ಇದ್ದಾರಂತ. ಬಟ್ ಸ್ಟಿಲ್ ಆನ್ ಪೇಪರ್ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಅಂತ ಇದ್ದಾಗ ನಾವೇ ಸ್ಟ್ರಾಂಗ್ ಇದ್ದೇವೆ, ಈ ಮ್ಯಾಚ್ ನಾವು ಗೆಲ್ತೇವೆ ಅಂತವೇ ನನಗೆ ಅನ್ನಿಸ್ತಾ ಉಂಟು. ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದಿದ್ರೆ ತಂಡದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಸೇಮ್ ಪ್ಲೇಯಿಂಗ್ 11ಅನ್ನೇ ಕಣಕ್ಕೆ ಇಳಿಸ್ತಾರೆ ಅಂತ ನನಗೆ ಅನ್ನಿಸ್ತಾ ಇರೋದು. ಕುಲ್ದೀಪ್ ಯಾದವ್ ಅವ್ರನ್ನ ಹಾಕೊಳ್ತಾರ? ಐ ಡೋಂಟ್ ಥಿಂಕ್ ಸೊ. ರಿಂಕು ಸಿಂಗ್ ಅವರಿಗೆ ಚಾನ್ಸ್, ಅವರ ತಂದೆ ತೀರಿಯೋದ್ರು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಬಟ್ ರಿಂಕು ಸಿಂಗ್ ಅವರಿಗೆ ಪ್ಲೇಯಿಂಗ್ 11ಅಲ್ಲಿ ಚಾನ್ಸ್ ಸಿಗುವುದಿಲ್ಲ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಆ್ಯಂಡ್ ಗೋಯಿಂಗ್ ಫಾರ್ವರ್ಡ್, ನಮಗೆ ಸೆಮಿಫೈನಲ್ಗೆ ತೇರ್ಗಡೆ ಆದರು, ಸೆಮಿಫೈನಲ್ನ ಫೈನಲ್ಗೆ ತೇರ್ಗಡೆ ಆದರೂ ಕೂಡ ಸ್ಯಾಮ್ಸನ್ ಅವರು ತಂಡದಲ್ಲಿ ಇರ್ತಾರೆ ಅಂತ ನಂಗೆ ಅನ್ನಿಸ್ತಾ ಉಂಟು. ಸ್ಯಾಮ್ಸನ್ ಅವರೇ ವಿಕೆಟ್ ಕೀಪರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಓಪನರ್ ಆಗಿ ಅವರು ಇರ್ತಾರೆ. ರೈಟ್ ಲೆಫ್ಟ್ ಕಾಂಬಿನೇಷನ್ ಆಗ ಒಳ್ಳೆ ಆಗ್ತದೆ. ಒನ್ ಡೌನಲ್ಲಿ ಇಶಾನ್ ಕಿಶನ್ ಅವರು ಆಡ್ತಾರೆ. ಆ್ಯಂಡ್ ನಂಗೆ ಖುಷಿಯಾಗಿದ್ದು, ಅಪ್ ದ ಆರ್ಡರನ್ನು ಏನು ಇವರನ್ನು ಕಳಿಸಿ, ಯಾರು ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕಳಿಸಿ ಲಾಸ್ಟ್ಗೆ ಫಿನಿಷರ್ ಅಥವಾ ಸ್ಪಿನ್ ಬ್ಯಾಷರ್ ಹೇಗೆ ಬೇಕಾದ್ರೆ ನಾವು ಅಂದ್ಕೊಳ್ಬೋದು, ಆ ರೋಲನ್ನು ಈಗ ಹೊಸದಾಗಿ ತಿಲಕ್ ವರ್ಮ ಅವರಿಗೆ ಕೊಡ್ತಿದ್ದಾರೆ ಅಂತ ಅಂದ್ಕೊಳ್ತೇನೆ ನಾನು. ಯಾಕಂತಂದರೆ ಆ ರೋಲ್ಗೆ ಸೂಟ್ ಆಗ್ಬೋದು ತಿಲಕ್ ವರ್ಮ ಅವರು. ಬ್ಯಾಟಿಂಗ್ ಆರ್ಡರ್ ಕೂಡ ಬದಲಾವಣೆ ಆಗುವುದಿಲ್ಲ ಅಂತಲೇ ನಾನು ನಂಬಿರೋದು. ವೆಸ್ಟ್ ಇಂಡೀಸ್ ಬಗ್ಗೆ ಮಾತಾಡೋದಿದ್ರೆ ಅವರ ಬಗ್ಗೆ ಮಾತಾಡುವಾಗಲೇ ನನಗೆ ಸ್ವಲ್ಪ ಗಡ ಆಗ್ತದೆ. ಯಾಕಂತಂದರೆ 2 ಓವರಿಗೆ 72 ರನ್ ಬೇಕು. ಅಂದರೆ ಎಲ್ಲ ಬಾಲಿಗೆ 12 ಬಾಲಿಗೂ 6 ಹೊಡಿಬೇಕು ಅನ್ನುವಂಥ ಒಂದು ಸಿಚುವೇಷನಲ್ಲಿ ಒಂದು ತಂಡ ಇದೆ, ಒಪೋನೆಂಟ್ ತಂಡ ಇದ್ದರೆ ಆಗ ಸಹ ನಮಗೆ ಭಯ ಆಗ್ತದೆ. ಯಾಕಂದರೆ ಆ ಒಪೋನೆಂಟ್ ಏನಾದ್ರು ವೆಸ್ಟ್ ಇಂಡೀಸ್ ಆದರೆ ಅದು ಅಂದರೆ ಅವರಿಗೆ ಸಾಧ್ಯ. ಅದು 12 ಬಾಲ್ಗೆ 72 ರನ್ ಹೊಡಿಬೇಕಾ? ಮಾಡ್ತಾರೆ ಬೇಕಿದ್ರೆ, ಮನಸ್ಸು ಮಾಡಿದರೆ. 72 ರನ್ನಿಗೆ ಆಲ್ ಔಟ್ ಆಗಬೇಕಾ ತಂಡ? ಅದನ್ನು ಕೂಡ ಮಾಡ್ತಾರೆ. ಯಾಕಂದರೆ ಸೌತ್ ಆಫ್ರಿಕಾ ವಿರುದ್ಧ ಆಡುವಾಗ ಇವರು ಏನು 83 ರನ್ನಿಗೆ 7 ವಿಕೆಟ್ ಹೋಗಿತ್ತು. ಅಂದರೆ ಬಂದವರೆಲ್ಲ ಒಟ್ಟು ನುಗ್ಗಿ ಹೊಡಿಬೇಕು ಅನ್ನೋಂಥ ಧಾವಂತಲ್ಲಿ ಡಬ ಅಂತ ಔಟ್ ಆಗ್ತಾಯಿದ್ರು. ಬಟ್ ನೋಡಿ, 83ಕ್ಕೆ 7 ಹೋದ ಮೇಲೂ ಕೂಡ ತಂಡದ ಮೊತ್ತ 20 ಓವರ್ ಆದಮೇಲೆ 174 ಆಗಿದೆ ಅಂತಂದರೆ ಅವರದ್ದು ಪವರ್, ಬ್ಯಾಟಿಂಗ್ ಡೆಪ್ತ್ ಅನ್ನೋದಕ್ಕಿಂತನೂ ಅವರದ್ದು ಬೌಲರ್ಸು ಕೂಡ ಒಂದು ಹೊಡೆದ್ರೆ 6 ಹೋಗ್ತದೆ. ನಮ್ಮದ್ರಲ್ಲಿ ಯುಜ್ವೇಂದರ್ ಚಹಲ್ ಅವರೆಲ್ಲ ಇದ್ದಾಗ ಅವರು ಒಂದು ಹೊಡೆಯುವಾಗ 30 ಯಾರ್ಡ್ ಸರ್ಕಲ್ ಕೂಡ ದಾಟ್ತಾ ಇರಲಿಲ್ಲ. ಬಾಲ್ಕಿಂತ ಮುಂಚೆ ಅವರೇ 30 ಯಾರ್ಡ್ ಸರ್ಕಲಿಗೆ ಹೋಗಿ ಎಗರಿ ಬೀಳ್ತಾರೆ ಅಂತ ಅನ್ನಿಸ್ತಿತ್ತು. ಅವರು ಬ್ಯಾಟ್ ಎತ್ತುವಾಗಲೇ ನಮಗೆ ಬೇಜಾರಾಗ್ತಿತ್ತು. ಪರವಾಗಿಲ್ಲ, ಅವರಿಗೆ ಬ್ಯಾಟಿಂಗ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಉಂಟಂತ. ಬಟ್ ವೆಸ್ಟ್ ಇಂಡೀಸ್ ಅವ್ರನ್ನ ಆಟಗಾರರನ್ನ ನೋಡುವಾಗ ಒಂಥರ ದಬಕ್ಕಂತ ಭಯ ಆಗ್ತದೆ. ಎಂತ ತಿಂತಾರೆ, ಹೈಟ್ ಇರ್ತಾರೆ. ಅದು ತೋಳು 1, 2, 3, 3.5, ನಂದು ಕೈ 3.5 ಒಂದು ಆ್ಯಡ್ ಮಾಡಿದ್ರೆ ಅವ್ರದ್ದು ಒಂದು ತೋಳು ಆಗ್ತದೆ. ಅಥವಾ ತೊಡೆಯನ್ನು ಅವರು ಇಲ್ಲಿಗೆ ಫಿಕ್ಸ್ ಮಾಡಿದಾರ ಅಂತ ಆ ಥರ ಇರ್ತದೆ. ಹೊಡೆದದೆಲ್ಲ 6, ಮಿಸ್ ಟೈಮ್ಸ್ 6 ಹೋಗ್ತದೆ. ಸೊ ಅಂಥ ತಂಡದ ಎದುರು ಭಾರತ ಅಂತಲ್ಲ, ಯಾವ ತಂಡ T20 ಆಡುವಾಗಲೂ ಕೂಡ ಒಂದು ಅನ್ಸರ್ಟೇನಿಟಿ ಇರ್ತದೆ. ಇವು ಯಾವ ಕ್ಷಣದಲ್ಲಿ ಬೇಕಾದ್ರೂ ಮ್ಯಾಚ್ ಚೇಂಜ್ ಮಾಡ್ತಾರಲ್ಲ ಅಂತ. ಯಾಕಂತಂದರೆ ಈ ಥರ ಶಾರ್ಟರ್ ಫಾರ್ಮ್ಯಾಟ್ ಅಂತ ಬಂದಾಗ ಪವರ್ ಹಿಟ್ಟಿಂಗ್ ತಂಡಗಳಿಗೆ ಅದೊಂಥರ ಅಡ್ವಾಂಟೇಜ್. ಯಾಕಂದರೆ ಮ್ಯಾಚನ್ನೇ ಯಾವ ಕ್ಷಣ ಬೇಕಾದ್ರೂ ಟರ್ನ್ ಮಾಡುವಂತಹ ತಾಕತ್ತು ಅವರಲ್ಲಿ ಇರ್ತದೆ. ಹಾಗೆ ಆಗದಿರಲಿ, ಭಾರತ ಅಟ್ಲೀಸ್ಟ್ ಈ ಮ್ಯಾಚಲ್ಲಿ ತನ್ನ ಗೇಮ್ ಅಂದರೆ ನಾವು ಆಲ್ ಲೆವೆಲ್ದು ಕ್ರಿಕೆಟ್ ಆಡಿ ಸೆಮಿಫೈನಲಿಗೆ ಬಂದಿರೋದನ್ನು ಬೈ ಮಿಸ್ಟೇಕ್ ಆಗಿ ಒಂದು ಮ್ಯಾಚ್ ಸೋತೆವು ಅನ್ನೋದನ್ನು ಪ್ರೂವ್ ಮಾಡಲಿ.
ಅಂತ ಅಲಕ್ ಬುಲಕ್ ಅಲ್ಲಿ ಬಂದರು ಬ್ರೋ ಸೆಮಿಫೈನಲ್ಗೆ ಅಂತ ಅನ್ನಿಸಿಕೊಳ್ಳುವುದು ಬೇಡ. ಭಾರತ ತನ್ನ ವಾವ್ಗೆ ಮಾಡಲಿ. ಆ್ಯಂಡ್ ಶ್ರೀಲಂಕಾ ಹೋಸ್ಟ್ ನೇಷನ್ ಆಲ್ರೆಡಿ ಔಟ್ ಆಗಿರೋದ್ರಿಂದಾಗಿ 2 ಸೆಮಿಫೈನಲ್ಗಳು ಹಾಗೂ ಫೈನಲ್ ಪಂದ್ಯ, ಇದು 3 ಪಂದ್ಯವೂ ಕೂಡ ಭಾರತದಲ್ಲೇ ನಡೀತದೆ. ಈಗ ಭಾರತ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲ್ ಪಂದ್ಯ ನಡೀತದೆ ಅಂತ ನಾನು ದೃಢವಾಗಿ ನಂಬಿದ್ದೇನೆ. ನಮ್ಮ ನಿರೀಕ್ಷೆಯನ್ನು ಹುಸಿಗೊಳಿಸದಿರಲಿ, ಭಾರತ ತಂಡ ಚೆಂದ ಮಾಡಿ ಆಡಲಿ, ಎಲ್ಲರೂ ಕೂಡ ಸೂಪರಾಗಿ ಆಡಲಿ, ಒಂಥರ ಗೇಮ್ ಬರಲಿ. 2016ರಲ್ಲಿ ನಾವು ಸೆಮಿಫೈನಲಲ್ಲಿ ಇದೇ ವೆಸ್ಟ್ ಇಂಡೀಸ್ ವಿರುದ್ಧ ಸೋತಿದ್ದೆವು. ವಿರಾಟ್ ಕೊಹ್ಲಿ ಅವರು ಭಾರಿ ಚೆಂದ ಮಾಡಿ ಆಡಿದ್ರು ಆ ಗೇಮ್. ಬಟ್ ಸ್ಟಿಲ್ ಅಶ್ವಿನ್ ಅವರು ಸಿಮನ್ಸ್ ವಿಕೆಟ್ ತೆಗೆದಿದ್ರು, ಬಟ್ ಆ ವಿಕೆಟ್ ನೋ ಬಾಲ್ ಆಗಿತ್ತು. ಅದಾದಮೇಲೆ ಅದು ಬೇರೆ ಆಯಿತು ಬಿಡಿ, ಹೊಡೆದು ಬಿಸಾಕಿದ್ರು ವೆಸ್ಟ್ ಇಂಡೀಸ್. ಆ ಒಂದು ಸೋಲಿನ ಒಂದು ಸೇಡನ್ನು ಪರ್ಫೆಕ್ಟಾಗಿ ಇವಾಗ ತೀರಿಸಿಕೊಳ್ಳಿ. ಭಾರತದಲ್ಲೇ ಆಗ್ತಾ ಇರೋದು ವರ್ಲ್ಡ್ ಕಪ್. ಸೊ ತವರ ನೆಲದಲ್ಲಿ ಅದೊಂದು ಸೋಲು ಸಿಕ್ಕಿತ್ತು ನಮಗೆ ವರ್ಲ್ಡ್ ಕಪ್ಪಲ್ಲಿ, ಆ ಸೋಲಿಗೆ ಪ್ರತೀಕಾರ ತೀರಿಸಿಕೊಳ್ಳಿ ಅಂತ ನಾನು ಆಶಿಸ್ತೇನೆ. ಮ್ಯಾಚ್ ಮುಗ್ದ ಮೇಲೆ ನಾಳೆ ಹಾಗೂ ನಾನು ಇದ್ದೇನೆ, ಅಂದರೆ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚ್ ಆಗುವಾಗ ನಾನು ಮನೇಲಿ ಇರ್ತೇನೆ. ಮ್ಯಾಚ್ ಮುಗ್ದ ಕೂಡಲೇ ವಿಡಿಯೋ ಬರ್ತದೆ. ಸರಿಯಾಗಿದೆ ಬರುವ. ನಮಸ್ಕಾರ.